ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಗೆ ಲಾಸ್ಟ್ ಡೇಟು ನಾಳೆ ಬೆಳಗ್ಗೆ 10 ಗಂಟೆ ಕ್ಲೋಸ್ ಆಗ್ತಾ ಇದೆ. ಜುಲೈ 9 ಬೆಳಗ್ಗೆ 10 ಗಂಟೆಗೆ ಲಾಸ್ಟ್ ಆಗ್ತಾ ಇದೆ ಆಪ್ಷನ್ ಎಂಟ್ರಿ. ಇನ್ನೂ ನೀವು ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದರೆ ಇವತ್ತೇ ಈಗಲೇ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ನಾಳೆ ಬೆಳಗ್ಗೆ 10 ಗಂಟೆ ಒಳಗಡೆ ನೀವು ನಿಮ್ಮ ಎಲ್ಲ ಆಪ್ಷನ್ ಎಂಟ್ರಿ ಮುಗಿಸ್ಬೇಕು. 10 ಗಂಟೆ ಅಂದರೆ ನೀವು 10 ಗಂಟೆ ತನಕ ಕಾಯೋಕೋಬೇಡಿ. 9:15 ಒಳಗಡೆ ನಿಮ್ಮ ಆಪ್ಷನ್ ಎಂಟ್ರಿ ಮಾಡಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ. ಸೊ ನೀವು 10 ಗಂಟೆ ಒಳಗಡೆ ಏನು ಆಪ್ಷನ್ ಎಂಟ್ರಿ ಮಾಡಿರ್ತೀರೋ ಆ ಕೋರ್ಸ್ಗಳು ಆ ಕಾಲೇಜುಗಳು ಮಾತ್ರ ಉಳ್ಕೊಂಡಿರ್ತವೆ, ಆ ಪ್ರಯಾರಿಟಿ ಮಾತ್ರ ಇರುತ್ತೆ. 10 ಗಂಟೆ ಆದಮೇಲೆ ಫ್ರೀಸ್ ಆಗುತ್ತೆ, ಮತ್ತೆ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗಲ್ಲ. ಸೊ 10 ಗಂಟೆಗೆ ಏನು ಲಾಸ್ಟ್ ನಿಮ್ಮ ಆಪ್ಷನ್ ಎಂಟ್ರಿ ಮಾಡಿರ್ತೀರೋ ಆ ಕಾಲೇಜುಗಳು ಆ ಕೋರ್ಸ್ಗಳು ಮಾತ್ರ ಉಳ್ಕೊತವೆ, ಮಿಗ್ತವೆಲ್ಲ ಡಿಲೀಟ್ ಆಗ್ತವೆ. ಅರ್ಥ ಮಾಡ್ಕೊಳ್ಳಿ. ಸಪೋಸ್ ಯಾರಾದರೂ ನಿಮ್ಮ ಫ್ರೆಂಡ್ಸ್ಗಳು ಇನ್ನೂ ಇದುವರೆಗೂ ಆಪ್ಷನ್ ಎಂಟ್ರಿ ಸರಿಯಾಗಿ ಮಾಡಿಲ್ಲ, ನಾಳೆ ಮಾಡೋಣ ಅಂತ ಅಕಸ್ಮಾತ್ ಅಂದ್ಕೊಂಡಿದ್ರೆ ಈಗಲೇ ಅವ್ರಿಗೆ ತಿಳಿಸ್ಬಿಡಿ. ನಾಳೆ ಬೆಳಗ್ಗೆ 10 ಗಂಟೆ ಅಂದರೆ ನಿಯರ್ಲಿ 9 ಗಂಟೆ 9:15 ಒಳಗಡೆ ಆಪ್ಷನ್ ಎಂಟ್ರಿನ ಮಾಡಿ ಮುಗಿಸಿ. ಈಗ ನೆಕ್ಸ್ಟು ನೀಟ್ ವಿದ್ಯಾರ್ಥಿಗಳು ಅಂದರೆ ಮೆಡಿಕಲ್, ಡೆಂಟಲ್, ಆಯುಷ್ ವಿದ್ಯಾರ್ಥಿಗಳು, ಅದ್ರ ಜೊತೆಗೆ ಫಾರ್ಮಾ ಡಿ ಮತ್ತು ಬಿ ಫಾರ್ಮಸಿ ವಿದ್ಯಾರ್ಥಿಗಳು ಅವ್ರೇನು ಮಾಡಬೇಕು? ಏಕೆಂದರೆ ಅವ್ರಿಗೆ ಯಾವುದೇ ರೀತಿ ಸೀಟ್ ಮೆಟ್ರಿಕ್ಸ್ ಬಂದಿಲ್ಲ. ನೀಟ್ ವಿದ್ಯಾರ್ಥಿಗಳಿಗಂತೂ ರಿಸಲ್ಟ್ ಇನ್ನೂ ಬಂದಿಲ್ಲ, ಸೀಟ್ ಮೆಟ್ರಿಕ್ಸ್ ಗೊತ್ತಿಲ್ಲ. ಬಿ ಫಾರ್ಮಾ ಡಿ ಫಾರ್ಮಾ ವಿದ್ಯಾರ್ಥಿಗಳಿಗೂ ಅಷ್ಟೇ ಸೀಟ್ ಮೆಟ್ರಿಕ್ಸ್ನ ಕೆಎಗೆ ಕೊಟ್ಟಿಲ್ಲ. ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ ಕಡೆಯಿಂದ ಯಾವುದೇ ಮಾಹಿತಿ ಇನ್ನೂ ಬಂದಿಲ್ಲ. ಮೇ ಬಿ ಅವರು ಅಷ್ಟೇ ಈ ನೀಟ್ ರಿಸಲ್ಟ್ ಬಂದ ಮೇಲೆ ನೀಟ್ ವಿದ್ಯಾರ್ಥಿಗಳಿಗೆ ಹೇಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಸೆಕೆಂಡ್ ರೌಂಡಲ್ಲಿ ಅವಕಾಶ ಕೊಡ್ತಾರೋ ಅದೇ ರೀತಿ ನಿಮಗೂ ಅಷ್ಟೇ ಫಾರ್ಮಾ ಡಿ ಮತ್ತು ಬಿ ಫಾರ್ಮಸಿ ವಿದ್ಯಾರ್ಥಿಗಳಿಗೂ ಅಷ್ಟೇ ಆಗ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ ರೌಂಡ್ 2ನಲ್ಲಿ. ಸರ್ ಹಾಗಾದ್ರೆ ರೌಂಡ್ 1 ನಾವೇನು ಮಾಡಬೇಕೀಗ? ನಾಳೆ ಲಾಸ್ಟ್ ಇದೆ, ಏನು ಮಾಡಬೇಕು? ಫಾರ್ಮಸಿ ವಿದ್ಯಾರ್ಥಿಗಳಿಗೆ ಫಾರ್ಮಸಿ ಫಸ್ಟ್ ಪ್ರಯಾರಿಟಿ ಇದ್ರು. ಈಗ ಯಾವ ಕೋರ್ಸ್ಗಳು ಈಗ ಓಪನ್ ಆಗೋದಿಲ್ಲ, ಕಾಲೇಜ್ಗಳನ್ನ ಆಡ್ ಮಾಡೋದಕ್ಕಾಗೋದಿಲ್ಲ, ಕೋರ್ಸ್ಗಳನ್ನ ಆಡ್ ಮಾಡೋದಕ್ಕಾಗಲ್ಲ. ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಅದರ ನೆಕ್ಸ್ಟ್ ಪ್ರಯಾರಿಟಿ. ಸಪೋಸ್ ಈಗ ಡಿ ಫಾರ್ಮಸಿ ಸೀಟ್ ಸಿಗ್ದಲೇ ಇದ್ದರೆ ನೆಕ್ಸ್ಟ್ ಯಾವುದು? ಇಂಜಿನಿಯರಿಂಗ್ ಹೋಗ್ತೀರಾ, ಇಲ್ಲ ವೆಟರ್ನರಿಗೆ ಹೋಗ್ತೀರಾ, ಇಲ್ಲ BSc ಅಗ್ರಿಗೆ ಹೋಗ್ತೀರಾ? ಈ ಪ್ರಯಾರಿಟಿನ ಹಾಕ್ಕೊಳ್ಳಿ. ಮೆಡಿಕಲ್ ವಿದ್ಯಾರ್ಥಿಗಳು ಅಷ್ಟೇ. ಸಪೋಸ್ ಮೆಡಿಕಲ್ ಸೀಟ್ ಸಿಗ್ದಲೇ ಇದ್ರೆ ನೆಕ್ಸ್ಟ್ ಪ್ರಯಾರಿಟಿ ಯಾವುದು? ಆ ಪ್ರಯಾರಿಟಿಗಳನ್ನ ಆಡ್ ಮಾಡ್ಕೊಳ್ಳಿ. ಈಗ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನಾಳೆ ಬೆಳಗ್ಗೆ 10 ಗಂಟೆಗೆ ಲಾಸ್ಟ್ ಡೇಟ್ ಇದೆ, ಅದಕ್ಕೋಸ್ಕರ ಬಿ ಕೇರ್ಫುಲ್. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಫಾರ್ ಯು. ಈಗ ಫಾರ್ಮಸಿ ಫಸ್ಟ್ ಪ್ರಯಾರಿಟಿ, ಫಾರ್ಮಸಿ ಆಪ್ಷನ್ಸ್ ಇಲ್ಲ. ನೆಕ್ಸ್ಟ್ ಪ್ರಯಾರಿಟಿ ಯಾರು ಕೊಡ್ತೀರಾ ನೀವು? ಇಲ್ಲ BE ಕೊಡ್ತೀರಾ? BE ಕೋರ್ಸ್ ಕಾಲೇಜ್ಗಳನ್ನ ಆಡ್ ಮಾಡ್ಕೊಳ್ಳಿ. ನಿಮ್ಮ ರ್ಯಾಂಕಿಂಗ್ ನೋಡ್ಕೊಳ್ಳಿ. ನಿಮ್ಮ ರ್ಯಾಂಕಿಂಗ್ಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಗ್ಬೋದು ಆ ಬೆಸ್ಟ್ ಕಾಲೇಜುಗಳನ್ನ ಫಸ್ಟ್ ಪ್ರಯಾರಿಟಿ ಕೊಡ್ತಾ ಹೋಗ್ರಿ. ಹಾಗೆ ನೀಟ್ ವಿದ್ಯಾರ್ಥಿಗಳು ಅಷ್ಟೇ. ಫಸ್ಟ್ ಪ್ರಯಾರಿಟಿ ಮಾಡೋದ ಕಾಲ ಬಿಡಿ, ಸೆಕೆಂಡ್ ಪ್ರಯಾರಿಟಿ, ಥರ್ಡ್ ಪ್ರಯಾರಿಟಿ ಇದೆಯೋ ಅದನ್ನ ಪ್ರಯಾರಿಟಿ ಪ್ರಕಾರ ಆಡ್ ಮಾಡ್ತಾ ಹೋಗ್ರಿ. ಬೆಸ್ಟ್ ಕಾಲೇಜುಗಳನ್ನ ಈಗ ಆಡ್ ಮಾಡ್ತಾ ಹೋಗ್ರಿ. ಓಕೆ, ರೌಂಡ್ 1ನಲ್ಲಿ ರಿಸಲ್ಟ್ ಅನೌನ್ಸ್ ಮಾಡಿದ್ರು. ಜುಲೈ 15 ಫೈನಲ್ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಆಗ ನಿಮ್ಗೊಂದು ಸೀಟ್ ಸಿಕ್ಕಿತ್ತು, ಏನು ಮಾಡ್ಬೇಕು ಅವಾಗ? ಆಗ ನೀವು ಅಡ್ಮಿಷನ್ ಆಗಬೇಡಿ, ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡಿ. ಸೆಕೆಂಡ್ ರೌಂಡಲ್ಲಿ ಏನು ಮಾಡ್ತಾರೆ? ಅವಾಗ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಕಾಲೇಜುಗಳನ್ನ ಆಡ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ, ಫಾರ್ಮಸಿ ವಿದ್ಯಾರ್ಥಿಗಳಿಗೂ ಅವಕಾಶ ಕೊಡ್ತಾರೆ. ನಿಮಗೆ ಬೇಕಾರೋ ಕಾಲೇಜಸ್ಗಳನ್ನ ಪ್ರಯಾರಿಟಿ ಪ್ರಕಾರ ಚೇಂಜ್ ಮಾಡ್ಕೊಂಡು ಆಡ್ ಮಾಡ್ಕೊಳ್ಳಿ. ಫಾರ್ಮಸಿ ಮತ್ತು ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಕಾಲೇಜ್ನ ಆಡ್ ಮಾಡೋದಕ್ಕಾಗಲ್ಲ ಅಂದಮೇಲೆ ಅಲ್ಲಿ ಅವಕಾಶ ಕೊಡ್ತಾರೆ. ಸೆಕೆಂಡ್ ರೌಂಡಲ್ಲಿ ನೀವು ಕಾಲೇಜುಗಳನ್ನ ಆಡ್ ಮಾಡ್ಕೊಳ್ಳಿ. ಫಸ್ಟ್ ಫಾರ್ಮಸಿ ಕಾಲೇಜ್ನ ಹಾಕಿದ್ರೆ ನಿಮಗೆ ನೆಕ್ಸ್ಟ್ ರೌಂಡಲ್ಲಿ, ಸೆಕೆಂಡ್ ರೌಂಡಲ್ಲಿ ಫಾರ್ಮಸಿ ಸೀಟ್ಗಳು ಹಾಗೆ ಮೆಡಿಕಲ್ ಸೀಟ್ಗಳು ಸಿಗ್ತಾ ಹೋಗ್ತವೆ. ಈಗ ಸಿಕ್ಕಿರೋ ಸೀಟು ಕ್ಯಾನ್ಸಲ್ ಆಗುತ್ತೆ ಸೆಕೆಂಡ್ ರೌಂಡ್ನಲ್ಲಿ. ಇನ್ನು KCT ವಿದ್ಯಾರ್ಥಿಗಳು, ಈಗ ನಿಮಗೂ ಅಷ್ಟೇ ಲಾಸ್ಟ್ ಡೇಟ್ ನಾಳೆ ಬೆಳಗ್ಗೆ 10 ಗಂಟೆ ಒಳಗಡೆ. ಕಾಲೇಜುಗಳು ಬೇಡ ಅನ್ನಂಗಿದ್ರೆ, ಅಡ್ಮಿಷನ್ ಆಗೋದಿಲ್ಲ ಸಿಕ್ಕಿದ್ರು ಅನ್ನಂಗಿದ್ರೆ ಅಂಥ ಕಾಲೇಜುಗಳನ್ನ ನೀವು ಆಡ್ ಮಾಡಲೇಬೇಡಿ. ನಿಮಗೆ ಸೀಟ್ ಸಿಕ್ಕಿದ್ರು ನಾವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ತೀವಿ ಅನ್ನೋ ಕಾಲೇಜುಗಳು ಮಾತ್ರ ಆಡ್ ಮಾಡಿ. ಪ್ರಯಾರಿಟಿಗಳನ್ನ ನೋಡ್ಕೊಳ್ಳಿ, ಯಾವುದು ಬೆಸ್ಟ್ ಕಾಲೇಜು ಫಸ್ಟ್ ಪ್ರಯಾರಿಟಿ ಕೊಡ್ತಾ ಹೋಗ್ರಿ. ಎಲ್ಲ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿನ ಕರೆಕ್ಟಾಗಿ ಮಾಡ್ಕೊಳ್ಳಿ. ಎಲ್ರಿಗೂ ಆಲ್ ದಿ ಬೆಸ್ಟ್.